ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಈ ವಾರದ ನಿಫ್ಟಿಯ ಮೊಮೆಂಟಮ್ ಅನ್ನು ಅಬ್ಸರ್ವ್ ಮಾಡಿದಾಗ ನಿಫ್ಟಿ ಕಳೆದ ವಾರ 24,900 ಲೆವೆಲಲ್ಲಿ ಕ್ಲೋಸ್ ಆಗಿತ್ತು. ಆ ಲೆವೆಲ್ನಿಂದ ನಿಫ್ಟಿಯಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಈ ಒಂದು ವಾರದ ಬಿಗಿನಿಂಗ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. 25,200 ಲೆವೆಲ್ಸನ್ನು ನಿಫ್ಟಿ ಟಚ್ ಮಾಡಿತ್ತು. ಮತ್ತೆ ಗುರುವಾರ ಶುಕ್ರವಾರ ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. 0.3% ಡೌನ್ ಸೈಡ್ನೊಂದಿಗೆ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 24,837 ಲೆವೆಲಲ್ಲಿ ನಿಫ್ಟಿ ಕ್ಲೋಸ್ ಆಯಿತು. 24,750 ಒಂದು ಮೇಜರ್ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ಈ ಒಂದು ಲೆವೆಲ್ ಅನ್ನ ಹೋಲ್ಡ್ ಮಾಡಿ ಮತ್ತೆ ಒಂದು ರಿಕವರಿ ನೋಡೋದಕ್ಕೆ ಸಿಕ್ಕಿದ್ರೆ ಸ್ವಲ್ಪ ಪಾಸಿಟಿವ್ ಸೆಂಟಿಮೆಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. 24,750 ಲೆವೆಲ್ ಕೂಡ ಬ್ರೇಕ್ ಆದ್ರೆ 24,500 ನಿಫ್ಟಿ ಹೋಗುವಂತ ಚಾನ್ಸಸ್ ಇರುತ್ತೆ. ಈ ಲೆವೆಲ್ನಿಂದ ನಿಫ್ಟಿಯಲ್ಲಿ ಬೌನ್ಸ್ ಬ್ಯಾಕ್ ನೋಡೋದಕ್ಕೆ ಸಿಕ್ಕಿದ್ರೆ 25,000 ಒಂದು ಮೇಜರ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ. ಆ ಲೆವೆಲ್ಸ್ ಅನ್ನ ನಿಫ್ಟಿ ಕ್ರಾಸ್ ಮಾಡಬೇಕಾಗುತ್ತೆ. ನಿಫ್ಟಿ ಕಂಪನಿಗಳ ರಿಸಲ್ಟ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಬರ್ತಿಲ್ಲ. ಆ ರೀಸನ್ ನಿಂದ ಸ್ವಲ್ಪ ಕರೆಕ್ಷನ್ ಕಾಣಿಸ್ತಿದೆ. ಹಾಗೆ ಸಾಕಷ್ಟು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಕಂಪನಿಗಳು ಕೂಡ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡ್ತಿದ್ದಾರೆ. ಕೆಲವೊಂದಿಷ್ಟು ಕಂಪನಿಗಳು ಒಳ್ಳೆ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡ್ತಿದ್ರೆ ಸಾಕಷ್ಟು ಕಂಪನಿಗಳ ರಿಸಲ್ಟ್ಸ್ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಬರ್ತಿಲ್ಲ. ಸೊ Q1 ಅರ್ನಿಂಗ್ ಸೀಸನ್ ಕಂಟಿನ್ಯೂ ಆಗುತ್ತೆ. ಮುಂದಿನ ವಾರ ಕೂಡ ಸಾಕಷ್ಟು ಕಂಪನಿಗಳು ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡ್ತಾರೆ. ಅದಾನಿ ಗ್ರೀನ್, ಅದಾನಿ ಟೋಟಲ್ ಗ್ಯಾಸ್, BL, ಮ್ಯಾಸ್ಗಾನ್ ಡಾಕ್, NTPC ಗ್ರೀನ್ ಎನರ್ಜಿ, ರೇಲ್ಟೆಲ್, ಮೊಬಿಕ್ವಿಕ್ ಸಿಸ್ಟಮ್, ಸ್ವಿಗ್ಗಿ, TVS ಮೋಟಾರ್, ಟಾಟಾ ಪವರ್ ಈ ರೀತಿಯಲ್ಲಿ ಸಾಕಷ್ಟು ಕಂಪನಿಗಳ ರಿಸಲ್ಟ್ಸ್ ನೋಡೋದಕ್ಕೆ ಸಿಗುತ್ತೆ. ನಿಫ್ಟಿ ಕಂಪನೀಸ್ ಆಗಿರುವಂಥ BL, ಇಂಡಸ್ಇಂಡ್ ಬ್ಯಾಂಕ್, L&T, ಟಾಟಾ ಸ್ಟೀಲ್ ಈ ಕಂಪನಿಗಳ ರಿಸಲ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಕೋಲ್ ಇಂಡಿಯಾ, ಐಷಾರ್ ಮೋಟಾರ್ಸ್, HUL ಕೂಡ ಮುಂದಿನ ವಾರ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡ್ತಾರೆ. M&M, ಮಾರುತಿ ಸುಜುಕಿಯ ರಿಸಲ್ಟ್ಸ್ ಕೂಡ ಮುಂದಿನ ವಾರ ಬರುತ್ತೆ. ಹಾಗೆ ಟೈಟನ್ ಮತ್ತು ITC ಕೂಡ ಮುಂದಿನ ವಾರನೇ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡ್ತಿದ್ದಾರೆ. 10ಕ್ಕೂ ಹೆಚ್ಚಿನ ನಿಫ್ಟಿ ಕಂಪನಿಗಳ ರಿಸಲ್ಟ್ಸ್ ಮುಂದಿನ ವಾರ ಬರುತ್ತೆ. ಆ ಕಂಪನಿಗಳ ರಿಸಲ್ಟ್ಸ್ ಕೂಡ ಮಾರ್ಕೆಟ್ ಮೊಮೆಂಟಮ್ನಲ್ಲಿ ಸಾಕಷ್ಟು ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಒಳ್ಳೆ ರಿಸಲ್ಟ್ಸ್ ಬಂದರೆ ಈ ಸ್ಟಾಕ್ಗಳು ಪಾಸಿಟಿವ್ ಆಗಿ ಟ್ರೇಡ್ ಆದಾಗ ನಿಫ್ಟಿ ಕೂಡ ರಿಕವರ್ ಆಗುವಂಥ ಚಾನ್ಸಸ್ ಇರುತ್ತೆ. ರಿಸಲ್ಟ್ ಸ್ಟ್ರಾಂಗ್ ಆಗಿ ಬರಲಿಲ್ಲ ಅಂದರೆ ಇನ್ನಷ್ಟು ವೀಕ್ನೆಸ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗ್ಬೋದು. ಹಾಗೆ ಮಾರ್ಕೆಟ್ನ ವೀಕ್ನೆಸ್ಗೆ ಇನ್ನೊಂದು ರೀಸನ್ FIIಸ್ಗಳ ಕಂಟಿನ್ಯೂಸ್ ಸೆಲ್ಲಿಂಗ್. ಈ ವಾರ ಕಂಪ್ಲೀಟ್ 5 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ FIIಸ್ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. ಜುಲೈ ತಿಂಗಳಲ್ಲಿ ಇಲ್ಲಿವರೆಗೂ 30,500 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIಸ್ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. DIIs ಒಂದು ಸ್ಟ್ರಾಂಗ್ ಬೈಯಿಂಗ್ ಅನ್ನು ಕಂಟಿನ್ಯೂ ಮಾಡ್ತಿದ್ದಾರೆ. ಆಲ್ಮೋಸ್ಟ್ 40,000 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ಜುಲೈ ತಿಂಗಳಲ್ಲಿ DIIs ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಬಟ್ FIIಸ್ ಕೂಡ ಸ್ಟ್ರಾಂಗ್ ಬೈಯಿಂಗ್ ಅನ್ನು ಮಾಡ್ಕೋಬೇಕಾಗುತ್ತೆ. ಆಗಷ್ಟೇ ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ FIIs ಕೂಡ ಅಷ್ಟೇ ಕಂಪನಿಗಳ ರಿಸಲ್ಟ್ಸ್ ಅನ್ನು ನೋಡ್ತಿರ್ತಾರೆ. ರಿಸಲ್ಟ್ ಸ್ಟ್ರಾಂಗ್ ಆಗಿ ಬರಲಿಲ್ಲ ಅಂದರೆ ಸ್ಟೇಕನ್ನು ಕಡಿಮೆ ಮಾಡ್ತಾ ಹೋಗ್ತಾರೆ. ಅದರಿಂದ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಇಂಡಿಯನ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಮುಂದಿನ ವಾರದ ಗ್ಲೋಬಲ್ ಕ್ಯೂಸ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ ಫೆಡ್ನ ಮೀಟಿಂಗ್ ಇರುತ್ತೆ. ಜುಲೈ 29ಕ್ಕೆ ಈ ಒಂದು ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ. ಜುಲೈ 30ಕ್ಕೆ ಫೆಡ್ನ ಔಟ್ಕಮ್ ನೋಡೋದಕ್ಕೆ ಸಿಗುತ್ತೆ. ಇದರ ಇಂಪ್ಯಾಕ್ಟ್ ಏನಿದೆ ಇಂಡಿಯನ್ ಮಾರ್ಕೆಟ್ನಲ್ಲಿ ಗುರುವಾರ ಜುಲೈ 31ಕ್ಕೆ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮೀಟಿಂಗ್ನಲ್ಲಿ ಕೂಡ ರೇಟ್ ಕಟ್ನ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ. ಸೊ ಟ್ರಂಪ್ ಅವರ ಟ್ರೇಡ್ ಅಗ್ರಿಮೆಂಟ್ಸ್, ಟ್ಯಾರಿಫ್ಸ್ ಇನ್ನೂ ಕೂಡ ಒಂದು ಫೈನಲ್ ಡಿಸಿಷನ್ಗೆ ಬಂದಿಲ್ಲ. ಅದೆಲ್ಲವನ್ನ ಅಬ್ಸರ್ವ್ ಮಾಡಿ ಆಮೇಲೆ ಫೆಡ್ ರೇಟ್ ಕಟ್ಗಳನ್ನು ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಇವರು ಇನ್ಫ್ಲೇಷನ್ ನಂಬರ್ನ ಬಗ್ಗೆ ಕೂಡ ಮಾತಾಡ್ತಾರೆ. ಎಕಾನಮಿ ಯಾವ ಒಂದು ಸ್ಟೇಟ್ನಲ್ಲಿದೆ ಅದರ ಬಗ್ಗೆ ಕೂಡ ಫೆಡ್ ಚೇರ್ಮನ್ ಕಮೆಂಟ್ರಿ ಕೊಡುವಂಥ ಚಾನ್ಸಸ್ ಇರುತ್ತೆ. ಸೊ ಅಮೆರಿಕನ್ ಮಾರ್ಕೆಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫೆಡ್ ಡಿಸಿಷನ್ನ ಬೇಸಿಸ್ ಮೇಲೆ ಕೂಡ ಇಂಡಿಯನ್ ಮಾರ್ಕೆಟ್ನಲ್ಲಿ ಮೊಮೆಂಟಮ್ ನೋಡೋದಕ್ಕೆ ಸಿಗ್ಬೋದು. ಟ್ಯಾರಿಫ್ ಡೆಡ್ಲೈನ್ಸ್ ಕೂಡ ಹತ್ತಿರ ಬರ್ತಿದೆ. ಇದೇ ಶುಕ್ರವಾರ ಆಗಸ್ಟ್ 1ಕ್ಕೆ ಟ್ರಂಪ್ ಅವರ ಟ್ಯಾರಿಫ್ ಡೆಡ್ಲೈನ್ ಕೂಡ ಬರುತ್ತೆ. ಸಾಕಷ್ಟು ಕಂಟ್ರಿಗಳಿಗೆ ಆಲ್ರೆಡಿ ಲೆಟರ್ ಅನ್ನ ಕೂಡ ಕಳಿಸಿದ್ದಾರೆ. ನೆಗೋಸಿಯೇಷನ್ ಅನ್ನ ಮಾಡ್ಕೋಬೇಕು ಅಂತ ಕೂಡ ಹೇಳಿದ್ದಾರೆ. ಆಗಸ್ಟ್ 1ರಿಂದ ಹೊಸ ಟ್ಯಾರಿಫ್ಸ್ಗಳು ಕೂಡ ಅಪ್ಲೈ ಆಗುತ್ತೆ. ಸೊ ಭಾರತ ಕೂಡ ಇನ್ನೂ ಕೂಡ ಮಾತುಕತೆಯನ್ನ ಎಂಡ್ ಮಾಡಿಲ್ಲ. ಸೊ ಆದಷ್ಟು ಬೇಗ ಟ್ರೇಡ್ ಡೀಲ್ಸ್ಗಳನ್ನು ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಭಾರತದ ಮೇಲೆ ಕೂಡ ಟ್ಯಾರಿಫ್ಸನ್ನು ಹಾಕುವಂಥ ಚಾನ್ಸಸ್ಗಳು ಇರುತ್ತೆ. ಈ ಒಂದು ಟ್ಯಾರಿಫ್ ಡೆಡ್ಲೈನ್ಸ್ಗಳು ಬಂದ ಮೇಲೆ ಟ್ರಂಪ್ ಅವರು ಯಾವ ರೀತಿಯ ಡಿಸಿಷನ್ಸ್ಗಳನ್ನು ತಗೋತಾರೆ, ಹಾಗೆ ಯಾವೆಲ್ಲ ಕಂಟ್ರಿಗಳ ಜೊತೆಯಲ್ಲಿ ಟ್ರೇಡ್ ಡಿಸಿಷನ್ಸ್ ಆಗುತ್ತೆ ಅದರ ಬೇಸಿಸ್ ಮೇಲೆ ಕೂಡ ಮಾರ್ಕೆಟ್ ಟ್ರೇಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ಗಳಲ್ಲಿ ಕೂಡ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗ್ಬೋದು. ಯಾವೆಲ್ಲ ಕಂಟ್ರಿಗಳು ಹೆಚ್ಚಿನ ಒಂದು ಟ್ಯಾರಿಫ್ಸನ್ನು ಪೇ ಮಾಡ್ತಾರೆ ಆ ಕಂಟ್ರಿಗಳ ಸ್ಟಾಕ್ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಎಕ್ಸ್ಪೆಕ್ಟೆಡ್ ಇರುತ್ತೆ. ಸೊ ಓವರಾಲ್ ಅಮೆರಿಕನ್ ಮಾರ್ಕೆಟ್ಸ್ ಯಾವ ರೀತಿಯಲ್ಲಿ ಇರುತ್ತೆ ಅದು ಗ್ಲೋಬಲ್ ಮಾರ್ಕೆಟನ್ನು ಕೂಡ ಡಿಸೈಡ್ ಮಾಡುತ್ತೆ. ಸೊ ಈ ವಾರ ನಾವು ಅಬ್ಸರ್ವ್ ಮಾಡಿದಾಗ ಅಮೆರಿಕನ್ ಮಾರ್ಕೆಟ್ಸ್ ಎಸ್ಪೆಷಲಿ ಡೌ ಜೋನ್ಸ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. 1.2% ಜಂಪ್ ಡೌ ಜೋನ್ಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಸ್ಟಿಲ್ ಇಂಡಿಯನ್ ಮಾರ್ಕೆಟ್ಸ್ ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. ಮೇ ಬಿ FIIಸ್ಗಳ ಸೆಲ್ಲಿಂಗ್ ಕಂಪನಿಗಳ ರಿಸಲ್ಟ್ಸ್ ಕೂಡ ಕಾರಣ ಆಗಿರುತ್ತೆ. ಹಾಗೆ ಕ್ರೂಡ್ ಆಯಿಲ್ನ ಪ್ರೈಸ್ ಹೆಚ್ಚಿನ ಒಂದು ಇಂಪ್ಯಾಕ್ಟ್ ಅನ್ನ ಮಾಡ್ತಿಲ್ಲ. $65ನ ಅರೌಂಡಲ್ಲಿ ಪ್ರತಿ ಬ್ಯಾರೆಲ್ ಕ್ರೂಡ್ ಆಯಿಲ್ನ ಪ್ರೈಸ್ ಟ್ರೇಡ್ ಆಗ್ತದೆ. ಸೊ $80ನ ಮೇಲೆ ಕ್ರೂಡ್ ಆಯಿಲ್ನ ಪ್ರೈಸ್ ಹೋದರೆ ಮಾತ್ರ ಅದು ಮಾರ್ಕೆಟ್ಗೆ ನೆಗೆಟಿವ್ ಆಗ್ಬೋದು. ಅಲ್ಲಿವರೆಗೂ ಯಾವುದೇ ರೀತಿಯ ಕನ್ಸರ್ನ್ಸ್ ಇರೋದಿಲ್ಲ.
ಸೊ ಮುಂದಿನ ವಾರ ಐಟಿ ಸೆಕ್ಟರ್ ಫೋಕಸ್ನಲ್ಲಿ ಇರುತ್ತೆ. ಮೇ ಬಿ ಇದೇ ಮೊದಲನೇ ಬಾರಿ TCS ಲೇ ಆಫ್ ಅನ್ನ ಮಾಡ್ತಿದ್ದಾರೆ. ಅಂದರೆ 12,000 ಎಂಪ್ಲಾಯೀಸ್ಗಳು ತಮ್ಮ ಕೆಲಸವನ್ನು ಕಳ್ಕೊಳ್ಳುವಂಥ ಚಾನ್ಸಸ್ ಇದೆ. TCSನ ಮ್ಯಾನೇಜ್ಮೆಂಟ್ ಈ ಒಂದು ಡಿಸಿಷನ್ ಅನ್ನು ತಗೊಂಡಿದ್ದಾರೆ. ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಅಥವಾ ಸೀನಿಯರ್ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಇರೋರು ತಮ್ಮ ಜಾಬನ್ನು ಕಳ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಸೊ ಸಾಕಷ್ಟು ಕಂಪನಿಗಳು AI ಅನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಆದ್ದರಿಂದ ಸಾಕಷ್ಟು ಜಾಬ್ ಲಾಸ್ ಕೂಡ ಆಗ್ತಿದೆ. ರೀಸೆಂಟಾಗಿ ಮೈಕ್ರೋಸಾಫ್ಟ್ ಕೂಡ ಈ ರೀತಿಯ ಅನೌನ್ಸ್ಮೆಂಟನ್ನು ಮಾಡಿದ್ರು. ಇಂಟೆಲ್ನ ಕಡೆಯಿಂದ ಕೂಡ ಜಾಬ್ ಕಟ್ಸ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಮುಂದಿನ ದಿನಗಳಲ್ಲಿ ಇನ್ನಷ್ಟು IT ಕಂಪನಿಗಳು ಲೇ ಆಫ್ ಅನ್ನು ಮಾಡುವಂಥ ಚಾನ್ಸಸ್ ಇರುತ್ತೆ. ಸಾಕಷ್ಟು IT ಎಂಪ್ಲಾಯೀಸ್ ತಮ್ಮ ಕೆಲಸ ಕಳ್ಕೊಳ್ಳುವಂಥ ಚಾನ್ಸಸ್ ಕೂಡ ಇದೆ. ಸೊ AI ಒಂದು ರೀತಿಯಲ್ಲಿ ಬೆನಿಫಿಷಿಯಲ್ ಆಗಿದ್ರು ಕೂಡ ಈ ರೀತಿಯಲ್ಲಿ ಸಾಕಷ್ಟು ಜನರ ಕೆಲಸವನ್ನು ಕಿತ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಸೊ ಇದು ಕೇವಲ TCSಗೆ ಅಷ್ಟೇ ಅಲ್ಲ, ಬೇರೆ IT ಕಂಪನಿಗಳಿಗೂ ಕೂಡ ಸ್ವಲ್ಪ ನೆಗೆಟಿವ್ ಆಗ್ಬೋದು. ಯಾಕೆಂದರೆ ಈ ರೀತಿಯ ಲೇ ಆಫ್ನ ನ್ಯೂಸ್ ಬಂದಾಗ IT ಕಂಪನಿಯಲ್ಲಿ ಏನೋ ಒಂದು ಸರಿ ಇಲ್ಲ ಅನ್ನುವಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ ರೀಸನ್ನಿಂದ IT ಸೆಕ್ಟರ್ನಲ್ಲಿ ಇನ್ನಷ್ಟು ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಪರ್ಟಿಕ್ಯುಲರ್ ಸೆಕ್ಟರ್ ಇದೇ ರೀತಿಯಲ್ಲಿ ಟ್ರೇಡ್ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ರೀತಿಯ ಲೇ ಆಫ್ಸ್ಗಳು ಯೂಶಲಿ ನೆಗೆಟಿವ್ ಆಗಿರುತ್ತೆ. ಹಾಗೆ IT ಕಂಪನಿಗಳಿಗೆ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಪ್ರಾಜೆಕ್ಟ್ಸ್ಗಳು ಬರ್ತಿಲ್ಲ. ಸಾಕಷ್ಟು ಕ್ಲೈಂಟ್ಗಳು ಪ್ರಾಜೆಕ್ಟ್ಸನ್ನು ಡಿಲೇ ಮಾಡ್ತಿದ್ದಾರೆ. ಅದು ಕೂಡ ಜಾಬ್ ಕಟ್ಗೆ ಒಂದು ರೀಸನ್ ಆಗಿರುತ್ತೆ. ಹಾಗೆ AI ಸ್ಕಿಲ್ನಲ್ಲಿ ಕೆಲಸ ಮಾಡ್ತಿರೋರನ್ನ ತಗೊಳ್ಳೋದಕ್ಕೆ ಸೀನಿಯರ್ ಮ್ಯಾನೇಜ್ಮೆಂಟ್ ಲೆವೆಲ್ನಲ್ಲಿ ಇರೋರನ್ನ ಕೆಲಸದಿಂದ ತೆಗಿತಿರುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಸೊ TCS ರಿಸಲ್ಟ್ನ ನಂತರ ಸಾಕಷ್ಟು ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. ಆಲ್ಮೋಸ್ಟ್ ಒಂದೇ ತಿಂಗಳಲ್ಲಿ 10% ಅರೌಂಡಲ್ಲಿ ಕರೆಕ್ಟ್ ಆಗಿದೆ. IDFC ಫಸ್ಟ್ ಬ್ಯಾಂಕ್ ಕೂಡ ನಾಳೆ ಫೋಕಸ್ನಲ್ಲಿ ಇರುತ್ತೆ. ಅದಕ್ಕೆ ರೀಸನ್ ಕಂಪನಿ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಈ ಒಂದು ಸ್ಟಾಕ್ 78ರ ಹೈ ಅನ್ನು ಟಚ್ ಮಾಡಿತ್ತು. ಆ ಒಂದು ಲೆವೆಲ್ನಿಂದ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಡೀಟೇಲ್ ರಿಸಲ್ಟ್ಸನ್ನು ಅಬ್ಸರ್ವ್ ಮಾಡಿದಾಗ ಇವರ ಟೋಟಲ್ ಇನ್ಕಮ್ ಏನಿದೆ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗಿದೆ. ಫಿಗರ್ಸ್ ಲ್ಯಾಕ್ಸ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಕಂಪನಿಯ ಪ್ರಾಫಿಟ್ಸನ್ನು ಅಬ್ಸರ್ವ್ ಮಾಡಿದಾಗ 453 ಕೋಟಿ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 296 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಅಂದರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಿದೆ. ಇಯರ್ ಆನ್ ಇಯರ್ ಕಂಪ್ಯಾರಿಸನ್ನ ಮಾಡಿದಾಗ ಪ್ರಾಫಿಟ್ಸ್ ಫಾಲ್ ಆಗ್ತದೆ. 642 ಕೋಟಿಯ ಪ್ರಾಫಿಟ್ಸ್ ಜೂನ್ 2024ರಲ್ಲಿ ಬಂದಿತ್ತು. ಬಟ್ ಮೈಕ್ರೋ ಫಿನಾನ್ಸ್ ರಿಲೇಟೆಡ್ ಕೆಲವೊಂದಿಷ್ಟು ಕನ್ಸರ್ನ್ಸ್ ಇರೋದ್ರಿಂದ ಪ್ರಾಫಿಟ್ ಫಾಲ್ ಆಗ್ಬೋದು ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಇತ್ತು. ಹಾಗೆ ಪ್ರೊವಿಷನ್ಸನ್ನು ನಾವು ಅಬ್ಸರ್ವ್ ಮಾಡಿದಾಗ ಪ್ರೊವಿಷನ್ಸ್ ಇನ್ನಷ್ಟು ಇನ್ಕ್ರೀಸ್ ಆಗಿದೆ. 1659 ಕೋಟಿಯ ಪ್ರೊವಿಷನ್ಸನ್ನು ಮಾಡಿದರೆ ಲಾಸ್ಟ್ ಕ್ವಾರ್ಟರ್ನಲ್ಲಿ 1450 ಕೋಟಿಯ ಪ್ರೊವಿಷನ್ಸ್ ಬಂದಿತ್ತು. ಬಟ್ 2024ರ ಜೂನ್ನಲ್ಲಿ ಕೇವಲ 994 ಕೋಟಿಯ ಪ್ರೊವಿಷನ್ಸನ್ನು ಮಾಡಿದರು. ಪ್ರೊವಿಷನ್ಸ್ ಇನ್ಕ್ರೀಸ್ ಆಗ್ತಿರೋದೇ ಪ್ರಾಫಿಟ್ ಫಾಲ್ ಆಗ್ತಿರೋದಕ್ಕೆ ಮೇಜರ್ ರೀಸನ್ ಆಗಿರುತ್ತೆ. ಹಾಗೆ ಬ್ಯಾಂಕ್ ರಿಸಲ್ಟ್ಸನ್ನು ನಾವು ನೋಡುವಾಗ NPAನ ಅಬ್ಸರ್ವ್ ಮಾಡಬೇಕಾಗುತ್ತೆ. 0.55% ನೆಟ್ NPAನ ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 0.53% ನೆಟ್ NPA ಇತ್ತು. ಸ್ವಲ್ಪ ಮಟ್ಟಿಗೆ ಬ್ಯಾಡ್ ಲೋನ್ಸ್ ಇನ್ಕ್ರೀಸ್ ಆಗಿದೆ. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಟ್ರಾಂಗ್ ರಿಸಲ್ಟೇ IDFC ಫಸ್ಟ್ ಬ್ಯಾಂಕ್ನ ಕಡೆಯಿಂದ ಬಂದಿದೆ. ಪ್ರೊವಿಷನ್ಸ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ನೋಡಬೇಕಾಗುತ್ತೆ ಈ ಒಂದು ರಿಸಲ್ಟ್ಗೆ ನಾಳೆ IDFC ಫಸ್ಟ್ ಬ್ಯಾಂಕ್ ಯಾವ ರೀತಿಯ ರಿಯಾಕ್ಷನನ್ನು ಕೊಡುತ್ತೆ ಅಂತ. ಹಾಗೆ ಇನ್ನೊಂದು ಬ್ಯಾಂಕಿಂಗ್ ಸೆಕ್ಟರ್ನ ಕಂಪನಿ ನಿಫ್ಟಿ 50 ಕಂಪನಿ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಕೂಡ ಶನಿವಾರ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಈ ಒಂದು ಸ್ಟಾಕ್ನಲ್ಲಿ ಕೂಡ ರೀಸೆಂಟ್ ಟೈಮ್ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಡೀಟೇಲ್ ರಿಸಲ್ಟ್ಸನ್ನು ಅಬ್ಸರ್ವ್ ಮಾಡಿದಾಗ ನೆಟ್ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 7% ಫಾಲ್ ಆಗಿದೆ. ಜೂನ್ 2024ರಲ್ಲಿ 6250 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಇಲ್ಲಿ ಅಡಿಷನಲ್ ಇನ್ಕಮ್ ಕೂಡ ಆ್ಯಡ್ ಅಪ್ ಆಗಿತ್ತು. ಆ ಒಂದು ಅಡಿಷನಲ್ ಇನ್ಕಮನ್ನು ಮೈನಸ್ ಮಾಡಿದಾಗ ಪ್ರಾಫಿಟ್ 7% ಫಾಲ್ ಆಗಿದೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 3552 ಕೋಟಿಯ ಪ್ರಾಫಿಟ್ಸ್ ಇತ್ತು. ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಪ್ರಾಫಿಟ್ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಇವರ NPAನ ಅಬ್ಸರ್ವ್ ಮಾಡಿದಾಗ 0.34%ನ ನೆಟ್ NPA ಡಿಕ್ಲೇರ್ ಆಗಿದೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 0.31%ನ ನೆಟ್ NPA ಇತ್ತು. ಸೊ ಬ್ಯಾಡ್ ಲೋನ್ಸ್ ಇಲ್ಲಿ ಕೂಡ ಇನ್ಕ್ರೀಸ್ ಆಗ್ತದೆ. ಸೊ ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಗಳ ಬ್ಯಾಡ್ ಲೋನ್ಸ್ ಇನ್ಕ್ರೀಸ್ ಆಗಿದೆ. ಸೊ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಕೂಡ ಸೋಮವಾರ ಫೋಕಸ್ನಲ್ಲಿ ಇರುತ್ತೆ. CDSL ಕೂಡ ತಮ್ಮ ರಿಸಲ್ಟ್ಸನ್ನು ಶನಿವಾರ ಡಿಕ್ಲೇರ್ ಮಾಡಿದ್ದಾರೆ. ಸೊ CDSLನ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಒಂದು ರೀಸನ್ NSDLನ IPO ಆಗಿರುತ್ತೆ. NSDL CDSLನ ಕಾಂಪಿಟೇಟರ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತಿದ್ದಾರೆ. ಆ ಒಂದು ರೀಸನ್ನಿಂದ ಕೂಡ ಸೆಲ್ಲಿಂಗ್ ಪ್ರೆಷರ್ ಇದೆ. ಹಾಗೆ ಇವರ ಪ್ರಾಫಿಟ್ಸ್ ಫಾಲ್ ಆಗ್ಬೋದು ಅನ್ನೋದೊಂದು ಎಸ್ಟಿಮೇಷನ್ ಕೂಡ ಇತ್ತು. 102 ಕೋಟಿಯ ಪ್ರಾಫಿಟ್ಸನ್ನು ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 100 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಬಟ್ ಅದಕ್ಕೂ ಮುಂಚಿನ ಕ್ವಾರ್ಟರ್ಗಳನ್ನು ಅಬ್ಸರ್ವ್ ಮಾಡಿದಾಗ ಪ್ರಾಫಿಟ್ಸ್ ಸ್ಟ್ರಾಂಗ್ ಆಗಿ ಡಿಕ್ಲೇರ್ ಆಗಿತ್ತು. ಜೂನ್ 2024ರಲ್ಲಿ 134 ಕೋಟಿಯ ಪ್ರಾಫಿಟ್ಸ್ ಇತ್ತು. ಸೊ ಇಯರ್ ಆನ್ ಇಯರ್ ಪ್ರಾಫಿಟ್ಸ್ ಸಾಕಷ್ಟು ಫಾಲ್ ಆಗಿದೆ. ಮೇ ಬಿ ಈ ಒಂದು ರೀಸನ್ನಿಂದ CDSLನಲ್ಲಿ ಸ್ವಲ್ಪ ವೀಕ್ನೆಸ್ ಕೂಡ ನೋಡೋದಕ್ಕೆ ಸಿಗ್ಬೋದು. ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಕೂಡ ರಿಸಲ್ಟ್ನ ನಂತರ ಸಾಕಷ್ಟು ಕರೆಕ್ಟ್ ಆಗಿದೆ. ಹೈಯರ್ ಲೆವೆಲ್ನಿಂದ ಪ್ರಾಫಿಟ್ ಬುಕ್ಕಿಂಗ್ ಬರ್ತಿದೆ. ಜುಲೈ 30ಕ್ಕೆ ಕಂಪನಿ ಬೋರ್ಡ್ ಮೀಟಿಂಗನ್ನು ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಮೀಟಿಂಗ್ನಲ್ಲಿ ಫಂಡ್ ರೈಸಿಂಗ್ನ ಬಗ್ಗೆ ಡಿಸ್ಕಷನ್ ಆಗುತ್ತೆ.
ರೈಟ್ ಇಶ್ಯೂ, ಪ್ರಿಫರೆನ್ಷಿಯಲ್ ಇಶ್ಯೂ. ಸೊ QIP ಯಾವುದಾದ್ರೂ ಒಂದು ರೂಟ್ನಲ್ಲಿ ಫಂಡ್ ರೈಸಿಂಗ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಕಂಪನಿ ಆಲ್ರೆಡಿ AMC ಬಿಸ್ನೆಸ್ಗೆ ಎಂಟರ್ ಆಗಿದ್ದಾರೆ. ಅಲಯನ್ಸ್ ಗ್ರೂಪ್ನ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ಪನ್ನು ಮಾಡಿಕೊಂಡು ಇನ್ಶೂರೆನ್ಸ್ ಬಿಸ್ನೆಸ್ಗೆ ಕೂಡ ಬರಬೇಕು ಅಂತ ಇದ್ದಾರೆ. ಸೊ ಇದಕ್ಕೆ ಫಂಡ್ಸ್ನ ಅವಶ್ಯಕತೆ ಇರುತ್ತೆ. ಆದ್ದರಿಂದ ಫಂಡ್ ರೈಸಿಂಗ್ನ ಪ್ಲ್ಯಾನ್ ಇದೆ. ಸೊ ಈ ಒಂದು ಫಂಡ್ ರೈಸಿಂಗ್ ಎಲ್ಲೋ ಒಂದು ಕಡೆ ಪಾಸಿಟಿವ್ ಆಗ್ಬೋದು. IPOಗಳ ವಿಚಾರಕ್ಕೆ ಬಂದಾಗ ಇಂಡಿಕ್ಯೂಬ್ನಲ್ಲಿ ₹5 ಪ್ರೀಮಿಯಂ ಇದೆ. ಕೇವಲ 2% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಾಳೆ ಅಲಾಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಹಾಗೆಯೇ ಎಲೆಕ್ಟ್ರಾನಿಕ್ಸ್ ಬಾಜಾರ್ ಈ ಒಂದು ಕಂಪನಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ. ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ರೂ ಕೂಡ 40% ಲಿಸ್ಟಿಂಗ್ ಗೇನ್ನ ಎಸ್ಟಿಮೇಷನ್ಸ್ ಕಾಣಿಸ್ತದೆ. ಹಾಗೆಯೇ ಬ್ರಿಗೇಡ್ ಹೋಟೆಲ್ ವೆಂಚರ್ಸ್ನಲ್ಲಿ ಪ್ರೀಮಿಯಂ ಸಾಕಷ್ಟು ಫಾಲ್ ಆಗಿದ್ದು ₹2 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ನಾಳೆ ಕೊನೆ ದಿನ ಆಗಿರುತ್ತೆ. ಸೊ ಈ ಒಂದು IPOನ ಅವಾಯ್ಡ್ ಮಾಡೋದು ಬೆಟರ್ ಆಗಿರುತ್ತೆ. ಹಾಗೆ ಶಾಂತಿ ಗೋಲ್ಡ್ನಲ್ಲಿ ಪ್ರೀಮಿಯಂ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ. ಇನ್ನು 2 ದಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಇದೆ. ಮಂಗಳವಾರದವರೆಗೂ ವೆಯ್ಟ್ ಮಾಡಿ, ಅದಾದಮೇಲೆ ಡಿಸಿಷನನ್ನು ತಗೋಬೋದು. ಇಷ್ಟೇ ಪ್ರೀಮಿಯಮ್ಸ್ ಇದ್ದರೆ ಖಂಡಿತವಾಗ್ಲೂ ಅಪ್ಲೈ ಮಾಡ್ಬೋದಾಗತ್ತೆ. ಹಾಗೆ ಮುಂದಿನ ವಾರ 5 IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಅದರಲ್ಲಿ 2 IPOಗಳನ್ನು ಆಲ್ರೆಡಿ ನಾನು ಕವರ್ ಮಾಡಿದ್ದೀನಿ. ಸೊ ಲಕ್ಷ್ಮಿ ಇಂಡಿಯಾ ಫಿನಾನ್ಷಿಯಲ್ಸ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ₹13 ಕಾಣಿಸ್ತಿದ್ದು 8% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈ IPO ಮಂಗಳವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಹಾಗೆ NSDLನ IPO ಬುಧವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತಿದ್ದು ಇಲ್ಲೂ ಕೂಡ 17% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಕಾಣಿಸ್ತಿದೆ. 2 IPOಗಳ ಡೀಟೇಲ್ ವಿಡಿಯೋನ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಆ 2 ವಿಡಿಯೋಗಳನ್ನು ನೀವು ನೋಡ್ಬೋದಾಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.